ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟೇನು ಮೊದಲು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ರೈತರ ದುಡ್ಡಿಗೆ ಮಾಲೀಕರು ಯಾರು? ರೈತರ ಶ್ರಮಕ್ಕೆ ಬೆಲೆ ಸಿಗುವುದು ಯಾವಾಗ? ರೈತರ ಶ್ರಮದ ಮೇಲೆ ಐಷಾರಾಮಿ ಜೀವನ ಸಾಗಿಸುತ್ತಿರುವ ಕಾರ್ಖಾನೆ ಮಾಲೀಕರಿಗೆ ಏನು ಮಾಡಬೇಕು? ಕಬ್ಬು ಬೆಳೆಗೆ ನಿಜವಾದ ಬೆಲೆ ಏನು? ಕಬ್ಬು ಬೆಳೆಯೋದನ್ನ ಬಿಟ್ರೆ ಫ್ಯಾಕ್ಟರಿಗಳ ಗತಿ ಏನು? ಕಬ್ಬು ಬೆಳೆದರೆ ಅದಕ್ಕೆ ಇನ್ನೊಂದು ಪರ್ಯಾಯ ಏನು? ಕಬ್ಬು ಬಿಟ್ಟರೆ ಬೇರೆ ಯಾವುದೇ ಬೆಳೆ ಇಲ್ಲವೇ? ಬೆಳೆಗೆ ಬೆಲೆ ಇಲ್ಲದ ಜಗತ್ತು. ಸಕ್ಕರೆ ಕಾರ್ಖಾನೆಗಳು ಬಂದಾಗಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇವತ್ತಿನ ಒಂದು ಚರ್ಚೆ ಚೌಕಟ್ಟನ್ನ ನಾವು ಹಾಕೊಂಡಿದೀವಿ ಕಂಡಿದ್ದು ಕಂಡಾಗೆ ಒಳಗೆ. ಈ ಒಂದು ವಿಶಿಷ್ಟ ಚರ್ಚೆ, ಅದು ಕೂಡ ರೈತರಿಗೋಸ್ಕರ ಮಾಡ್ತಿರುವಂತಹ ವಿಶೇಷವಾದ ಚರ್ಚೆ ಇದು. ಈ ಚರ್ಚೆಯಲ್ಲಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ ದ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತಾವರ್ ಸರ್, ತಮಗೆ ಸ್ವಾಗತ. ಸರ್, ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ರೈತರ ದುಡ್ಡಿಗೆ ಮಾಲೀಕರು ಯಾರು? ಇದು ದೊಡ್ಡ 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 ದುರಂತ ಪ್ರಶ್ನೆ. ಯಾಕಂದರೆ ಅವ್ರ ದುಡಿಮೆಗೆ ಇಲ್ಲಿ ಬೆಲೆ ಇಲ್ಲ. ನಿಜವಾಗಿ ಅವ್ರ ಭೂಮಿಗೆ ಅವ್ರ ಮಾಲೀಕರು ಅನ್ನೋದನ್ನು ಬಿಟ್ಟರೆ ಬೇರೆದೇನೂ ಇಲ್ಲ, ಬೇರೆ ಏನೂ ಇಲ್ಲ. ಪಾಪ ಅವ್ರಿಗೆ ಹೇಳ್ಬೋದು, ಇದೇ ಸಾಕಷ್ಟು ಚೆನ್ನಾಗಿದ್ದಾರೆ ರೀ, ಅವ್ರಿಗಿನ ದಾಡಿ ರೈತರಿಗೆ ಸಾಕಷ್ಟು ಜನ ಮಾತಾಡೋದು ನಾವು ಕೇಳಿದ್ದೀವಿ. ಅವ್ರಿಗೇನು ರೀ ಗಾಡಿ ಮೇಲೆ ಅಡ್ಡಾಡ್ತಾರೆ, ಬುಲೆಟ್ ಮೇಲೆ ಹಾಗೆ ಹೀಗೆ ಕೇಳಿದ್ದೀವಿ. ಯಾರೋ ಒಂದಿಷ್ಟು ಅಡ್ಜೆಂಟ್ ಇರ್ಬೋದು, ಅದು ಇಡೀ ರೈತ ಸಮುದಾಯ ಅಡ್ಡಾಡ್ತದ, ಭಾಳ ಸೌಖ್ಯದಿಂದ ಮನುಷ್ಯ ರೀ ನಮ್ಮ ರೈತ, ಮನುಷ್ಯ ಇದ್ದನ್ನು ಹರಿದು ಕೊಡುವಂಥ ಮನುಷ್ಯ. ಯಾರು ಮನೆಗೆ ಹೋಗ್ರಿ, ನೀವು ನಿಜವಾದ ರೈತರ ಮನೆಗೆ ಹೋದ್ರೆ ನಿಮ್ಗೆ ನೀರ, ಬೆಲ್ಲ, ಚಹಾ, ಮತ್ತು ಇವತ್ತು ಚಹಾ ಇದೆ, ರೊಟ್ಟಿ, ಅದ್ರ ಜೊತೆಗೆ ಇನ್ನಷ್ಟು ಹಾಕಿ ಕೊಡೋದು ಇರೋದಂಥ ಯಾವೊಬ್ಬ ರೈತನೂ ಇಲ್ಲ. ದಾನಿ ಇರ್ಲಾರ್ದಂಥ ರೈತ ಇಲ್ವೇ ಇಲ್ಲ. ಅವನ ಅಕ್ಕಿ, ಅವನ ಜೋಳ ಅವನಿಗೆ ತೊಗೊಂಡು ಇವತ್ತು ನಾವು ದಾನಿಗಳಂತ ಹೇಳ್ಕೊಳ್ತಾ ಇದ್ದಾರೆ ಈ ಸರ್ಕಾರಗಳು. ಇವತ್ತು ಮೋದಿ ಸರ್ಕಾರ ನಾಚಿಗೇಡು ಅಲ್ಲ ಸರ್. ರೈತರು ಬಂದು ತಮ್ಮ ಬೆಳೆಗೆ ಬೆಲೆ ಕೇಳ್ತಿದ್ದಾರೆ ಅಂತಂತಂದ್ರೆ ರೋಡ್ಗಿಳಿದು ನಾಚಿಕೆ ವಿಚಾರ ಇದು. ನಿಜವಾಗಿ ನಾಚಿಕೆ ವಿಚಾರ ಅಲ್ಲ, ನಾಚಿಕೆ ಇಲ್ಲ ಈ ಜನಕ್ಕೆ. ಅಷ್ಟು ದಿಪ್ಪಾಗಿಬಿಟ್ಟದ ಚರ್ಮ ಈ ರಾಜಕಾರಣಿಗಳದ್ದು, ಈ ಅಧಿಕಾರಶಾಹಿಗಳದ್ದು. ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಸರ್, ಪಾಪ ಅವರು ರೈತರು ಬೆಳೆ ಬೆಳೆಯೋದಲ್ಲದೆ ವಾಪಸ್ಸು ರೋಡ್ಗಿಳಿದು ನಮ್ಮ ಬೆಳೆಗೆ ಬೆಲೆ ಕೊಡ್ರಪ್ಪ ಅಂತ ಕೇಳ್ತಿದ್ದಾರೆ. ಅದು ನಿಶ್ಚಿತವಾಗಿ ಬೆಲೆ ಬರುವಂಥ ಕಬ್ಬಿಗೆ ಪಾಪ ಅವರು ಲಾಭ ಮಾಡ್ಕೊಳ್ಳೋರು ಬಾರ, ಹಾನಿ ಹಾಕೊಂಡು ಸಾಲ ಮಾಡ್ಕೊಂಡು ಸಾಯೋರು ಇವರು. ದುರಂತ ಇದು ನೋಡೋದು. ಇದ್ರ ಬಗ್ಗೆ ನಿಜವಾಗಿ ರೈತರಿಗೂ ಗೊತ್ತಿಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂತೇಳಿ, ಹೆಂಗೆ ನಾವು ಹಾಳಾಗ್ತಾ ಇದ್ವಿ ಅವ್ರಿಗೆ ಗೊತ್ತಿಲ್ಲ ಅನ್ನಿಸ್ತದೆ. ಪಾಪ ಇದು ಕಾರಣ ಅಂದ್ರೆ ಅಶಿಕ್ಷಿತರ ಎಜುಕೇಷನ್. ಪಾಪ ಅವ್ರಿಗೆ ಹೈಯರ್ ಎಜುಕೇಶನ್ ಆಗಲಿ, ಪ್ರೈಮರಿ ಎಜುಕೇಶನ್ ಹೋಗ್ಲಿ ಸರ್, ಲಕ್ಷ ಲಕ್ಷ ಕೊಟ್ಬಿಟ್ಟು ಆ ಕ್ವಾಲಿಟಿ ಎಜುಕೇಶನ್ ಕೊಡ್ಕೊಳ್ಳೋ ತಾಕತ್ ಯಾರಿಗೈತೆ ಸರ್? ಎಲ್ಲದ ಸರ್ಕಾರಕ್ಕೆ ಮೊದಲು ಕಲಿಸೋ ಮನಸ್ಸಿಲ್ಲ. ಕೇವಲ 2% ಖರ್ಚು ಮಾಡುವಂಥ ಸರ್ಕಾರಗಳ ನಿರ್ಲಜ್ಜ ಸರ್ಕಾರಗಳು. ಇದ್ರ ಬಿಟ್ಟು ಮತ್ತೆ ಹೇಳಕ್ಕೆ ಸಾಧ್ಯ ಇಲ್ಲ, ಬೇರೆ ಮಾತುಗಳೇ ಇಲ್ಲ. ಅದೇ ಸರ್, ಈ ರೈತರ ಶ್ರಮಕ್ಕೆ ಬೆಲೆ ಸಿಗೋದು ಯಾವಾಗ ಸರ್? ಎರಡನೇ ಪ್ರಶ್ನೆ. ಅಲ್ಲಿವರೆಗೆ ರೈತ ಈ ಅಧಿಕಾರವನ್ನು ತನ್ನ ಕೈ ತೆಗೆದುಕೊಳ್ಳೋದಿಲ್ವೋ ಅಲ್ಲಿಂದ ಸಿಗೋದಿಲ್ಲ. ಇದು ಬರ್ಕೊಂಡು ಹೋಗೋದು, ತನ್ನ ಕೈ ಅಧಿಕಾರ ಹೋಗ್ಬೇಕು. ಅವನು ಒಗ್ಗಟ್ಟಿಲ್ಲ, ಕಾನೂನು ಶಿಕ್ಷಣ ಇಲ್ಲ. ಓನಿಗೊಬ್ಬ ರೈತ, ಓನಿಗೊಬ್ಬ ಲೀಡರ್. ಹೀಗಾಗಿ ಇಲ್ಲಿ ಒಳಗಿರೋದ್ರಿಂದ ಲಾಭ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಬುದ್ಧಿವಂತ ವರ್ಗ, ಅಧಿಕಾರಶಾಹಿ ವರ್ಗ, ಇಲ್ಲಿ ರಾಜಕೀಯಶಾಹಿ ವರ್ಗ, ಇಲ್ಲಿ ವ್ಯಾಪಾರಿ ವರ್ಗ, ಇದರಲ್ಲಿ ಎರಡು ಮಾತಿಲ್ಲ. ಎಲ್ಲಿವರೆಗೆ ಶಿಕ್ಷಿತನಾಗಿ ರೈತ ತನ್ನ ತಾನು ಸುಧಾರಿಸ್. ಮತ್ತು ಇದು ಈಗಲೇ ಹಲವು ಸಲ ಹೇಳಿದ್ದಾರೆ ನಿಮಗೆ, ನಮ್ಮನ್ನು ಯಾರೂ ಉದ್ಧಾರ ಮಾಡೋದಿಲ್ಲ, ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕು ನಮ್ಮ ಶಿಕ್ಷಣದಿಂದ, ಆರೋಗ್ಯದಿಂದ. ಶಿಕ್ಷಣ ಮುಖ್ಯ. ಅದಕ್ಕೆ ಅಂಬೇಡ್ಕರ್ ಅವರು ಒತ್ತು ಹೇಳ್ತಾ ಇದ್ರು, ಶಿಕ್ಷಣ 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 ಅಂತೇಳಿ. ಅದ್ರ ಬಗ್ಗೆ ಇವತ್ತು ಯಾವ ಸರ್ಕಾರ ಲಕ್ಷ ಕೊಡ್ತಾ ಇಲ್ಲ. ಹೆಸರು ಸ್ಕೂಲ್ ತೆಗೆದು ಒಬ್ಬರು ಮಾಸ್ತರ್ ನೇಮಿಸೋದು ಮುಗಿದೋಗ್ಬಿಡ್ತು. ಬಿಸಿಯನ್ನ ಕೊಡ್ತೀವಿ, ಹಸಿಯನ್ನ ಕೊಡ್ತೀವಿ ಅಂತೇಳಿ ಅದರಲ್ಲೂ ದುಡ್ಡು ಹಿಡಿಯುವಂಥ ಕೆಲಸಗಳು. ಅಲ್ಲಿ ಇವನ್ ಟೀಚರ್ಗಳು ಸಹಿತ ರೈತ ಟೀಚರ್ ನೋಡಿದ್ದೀವಿ ನಾವು ಸುತ್ತ ಸಮಿತಿಯಿಂದ. ಸರಿಯಾಗಿ ಆ ಮಕ್ಕಳಿಗೆ, ರೈತ ಮಕ್ಕಳು ಕಲಿಕೆನೂ ಇಲ್ಲ, ಒಳ್ಳೆಯ ಆಹಾರವೂ ಇಲ್ಲ. ನೀವೇ ನೋಡ್ರಿ, ಕಳಪೆ ಆಹಾರ ಬಗ್ಗೆ ನಮ್ಮ ಆದಿವಾಸಿಗಳು ಕೊಟ್ಟಿದ್ರ ಬಗ್ಗೆ ರಿಪೋರ್ಟ್ಗಳು ಸಿಕ್ಕಾಪಟ್ಟೆ ಬರ್ತಾ ಇವೆ. ಆದರೆ ಸರ್, ಇದನ್ನ ಏನಂತೀರ ನೀವು? ಮೂರನೇ ಪ್ರಶ್ನೆ ಏನಪ್ಪ ಅಂತಂತಂದ್ರೆ, ಈ ಚರ್ಚೆ ಚೌಕಟ್ಟಿನಲ್ಲಿ ರೈತರ ಶ್ರಮದ ಮೇಲೆ ಐಷಾರಾಮಿ ಜೀವನ ಮಾಡುತ್ತಿರುವಂತಹ ಈ ಕಾರ್ಖಾನೆ ಮಾಲೀಕರಿಗೆ ಏನು ಮಾಡಬೇಕು?